ಹಾಯ್ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ನಾನು ಕೂಡ ಚೆನ್ನಾಗಿದ್ದೀನಿ. ಆದರೆ ಇವಾಗ ತುಂಬ ದಿನಗಳಿಂದ ತುಂಬ ಬಿಸಿಲು ಅಂತೇಳಿ ಇನ್ನೂ ಮಳೆ ಬರುವ ಹಾಗೆ ಕೂಡ ಇದೆ. ಸೊ ಇವತ್ತು ಏನು ಅಂತೇಳಿ ಹೇಳಿದರೆ, ನಾನು ನಿಮಗೆ ಏನು ತೋರ್ಸಕ್ಕೆ ಬಂದಿದ್ದೀನಿ ಅಂತೇಳಿ ಹೇಳಿದರೆ, ತರಗೆಲೆ ರಾಶಿ ಮಾಡೋದು. ಏನು ನಮ್ಮ ತುಳುನಾಡಿನಲ್ಲಿ ಏನು ಹೇಳ್ತೇವೆ ಅಂದರೆ, ಬಜೊಕ್ಕುರೆ ಯಾರಪ್ಪುನೆ ಬಜೊಕ್ಕುರೆ ನೋಟು ಮಂತಿಪುನೆ ದಯಪಂಡ. ನೆಕ್ಸ್ಟ್ ನಮಗೆ ಮಳೆಗಾಲಕ್ಕೆ ಮಳೆ ಬರುವಾಗ ಹಟ್ಟಿಗೆ ಹಾಕಲಿಕ್ಕೆ ಕೆಲವರೆಲ್ಲ ಒಟ್ಟು ಮಾಡಿ ಇಡ್ತಾರೆ ತರಗೆಲೆನ. ಯಾಕೆ ಅಂತೇಳಿ ಹೇಳಿದರೆ, ಇದು ಒಲೆಗೆ ಹಾಕಲಿಕ್ಕೆ, ಅಂದರೆ ನಾವು ಸ್ನಾನ ಮಾಡುವುದಕ್ಕೆ ನೀರು ಬಿಸಿ ಮಾಡಬೇಕಲ್ವಾ, ಸೊ ಅದಕ್ಕೆ ಹಾಕಲಿಕ್ಕೆ. ಇದು ಇವಾಗ ಇದು ನಾನು ವಿಡಿಯೋ ಮಾಡ್ತಿರುವಾಗ ಒಟ್ಟು ಮಾಡ್ತಿರೋದು ಏನಕ್ಕೆ ಅಂತೇಳಿ ಹೇಳಿದರೆ, ಹಟ್ಟಿಗೆ ಹಾಕಲಿಕ್ಕೆ, ದನಕ್ಕೆ. ಇವಾಗಿನ ಕಾಲದಲ್ಲಿ ನಾವು ಸಿಮೆಂಟಿನ ಹಟ್ಟಿ, ಅಂದರೆ ನೆಲ ಸಿಮೆಂಟ್ ಇರೋದನ್ನು ನಾವು ಹೆಚ್ಚಾಗಿ ಕಾಣ್ಬೋದು. ತರಗೆಲೆ ಹಾಕಿದ್ದನ್ನ ಮಲಗುವಂಥದ್ದು ಇವಾಗ ಕಡಿಮೆ, ಅಂದರೆ ಒಂದು 100ಕ್ಕೆ 10% ಇರುತ್ತೆ ಅಷ್ಟೇ ಹಳ್ಳಿಯಲ್ಲಿ. ನೋಡಿ ಇವಾಗ ಇಲ್ಲಿ ಎಷ್ಟು ಜನ ಇದ್ದಾರೆ ತರಗೆಲೆ ರಾಶಿ ಮಾಡಲಿಕ್ಕೆ ಅಂತೇಳಿ ಹೇಳಿದರೆ, ಅಂದರೆ ಮಳೆ ಟೈಮಲ್ಲಿ ಫುಲ್ಲು, ಮಳೆಗಾಲದಲ್ಲಿ ದಿನಾಲೂ ದನದ ಕೊಟ್ಟಿಗೆಗೆ ಹಟ್ಟಿಗೆ ಹಾಕಬೇಕಲ್ವಾ. ಸೊ ದಿನಾಲೂ ಅದು ಸೆಗಣಿ ಮತ್ತು ಮೂತ್ರ ಎಲ್ಲ ಮಾಡಿ, ಅಂದರೆ ಗಂಜಲೆಲ್ಲ ಮಾಡಿ ಅದು ಒದ್ದೆ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು 6-7 ಜನ ತರಗೆಲೆನ ರಾಶಿ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಿಮಗೆ ತೋರಿಸೋಣ ಅಂತೇಳಿ ಬಂದೆ. ಬೇರೆ ಏನು ಸ್ಪೆಷಲ್ ಏನಿಲ್ಲ. ಸೊ ಇವತ್ತಿನ ಕೆಲಸ ಹಾಗಾಗಿ, ಮತ್ತು ಇನ್ನು ಮಳೆ ಬಂದರೆ ನಮಗೆ ಈ ಕೆಲಸ ಮಾಡೋಕ್ಕಾಗಲ್ಲ. ಮತ್ತೇನು ಅಂತೇಳಿ ಹೇಳಿದರೆ, ಇವಾಗ ಗುಡ್ಡೆಯಲ್ಲಿ ನಾವು ಇದನ್ನೇನು ಕಡಿದು ಅಥವಾ ಮರಕ್ಕೆಲ್ಲ ಪೆಟ್ಟು ಮಾಡಿ ಏನು ಅಥವಾ ತಾಗಿಸಿ ಹೊಡೆದು ಏನೆಲ್ಲ ಮಾಡೋದಿಲ್ಲ. ಇದು ತನ್ನಿಂತಾನಾಗಿ ಮರದಿಂದ ಬಿದ್ದಂಥ ಎಲೆ, ಅಂದರೆ ಒಣಗಿ ಅದರ ಆಯುಷ್ಯ ಮುಗಿದು ಬಿದ್ದ ಎಲೆನ ನಾವು ರಾಶಿ ಮಾಡಿಬಿಟ್ಟು ಒಟ್ಟು ಮಾಡುವಂಥದ್ದು. ಅದನ್ನು ನೋಡಿ ಗೋಣಿಗೆ ಯಾವ ಥರ ತುಂಬಿಸ್ತಾ ಇದ್ದಾರೆ ಅಂಥೇಳಿ. ಇದನ್ನು ಕೂಡ ಇವಾಗ ಮೊದಲೆಲ್ಲ ಅದೇ ಇಡ್ಸುಡಿಯಲ್ಲಿ, ಚಿಕ್ಕ ಇಡ್ಸುಡಿ, ಕುಂಟಿ ಮೈಪ್ ಅಂತೇಳಿ ಏನು ಹೇಳ್ತೀವಿ, ಅಂದರೆ ಚಿಕ್ಕ ಇಡ್ಸುಡಿಯಲ್ಲಿ ಅದನ್ನು ನಾವು ರಾಶಿ ಮಾಡುವಂಥದ್ದು. ಇವಾಗೆಲ್ಲ ಬರ್ತದೆ ಕಬ್ಬಿಣದ್ದು ತರಗೆಲೆ ರಾಶಿ ಮಾಡಲಿಕ್ಕೆ ಅಂತಲೇ ಒಂದು 5 ಹೀಗೆ, ಅಂದರೆ ಅದು ತರಗೆಲೆ ಬರ್ತದೆ ಅದರಲ್ಲಿ, ಆ ಥರ ಪೇಟೆಯಲ್ಲಿ ಸಿಗ್ತದೆ. ಆದರೆ ಮೊದಲೆಲ್ಲ ಇಡ್ಸುಡಿಯಿಂದಲೇ ತರಗೆಲೆನ ರಾಶಿ ಮಾಡ್ತಾ ಇದ್ದದ್ದು. ಇವಾಗ ನೋಡಿ ಇಲ್ಲಿ ಮಜ್ಜಿಗೆ ಕೂಡ ತಂದಿಟ್ಟಿದ್ದಾರೆ. ಇದು ಮಧ್ಯಾಹ್ನ ಮೇಲೆ ನಾನು ವಿಡಿಯೋ ಮಾಡಿರುವಂಥದ್ದು. ಅವರಿಗೆ ಇವಾಗ ಈ ಬಿಸಿಲಲ್ಲಿ ತುಂಬ ಸೆಕೆ ಮತ್ತು ಸುಸ್ತಾಗ್ತದೆ, ಅದಕ್ಕೆ ಕುಡಿಲಿಕ್ಕೆ. ಇದು ನೋಡಿ, ಇದು ತರಗೆಲೆನ ರಾಶಿ ಮಾಡಿಡಲಿಕ್ಕೆ ಜಾಗ, ಕೊಟ್ಟಿಗೆ ಹತ್ತಿರನೇ ತರಗೆಲೆ ರಾಶಿ ಮಾಡಿಡಲಿಕ್ಕೆ ಜಾಗ. ಇದು ಇದರಲ್ಲಿ ತುಂಬ ಒಂದು 4 ತಿಂಗಳು 5 ತಿಂಗಳಿಗಾಗುವಷ್ಟು ತರಗೆಲೆ ರಾಶಿ ಮಾಡಿ ಒಟ್ಟು ಮಾಡಿ ಇಡಲಿಕ್ಕಾಗ್ತದೆ. ಸೊ ಅದನ್ನು ತುಂಬಿಸಿ ನೆಕ್ಸ್ಟು ಅದು ಜಗ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತಾರೆ, ಆವಾಗ ಜಗ್ತದೆ ಮತ್ತು ಅದು ತನ್ನಷ್ಟಕ್ಕೆ ಒಣಗ್ತದೆ. ಸೊ ನಾನಿವಾಗ ವಿಡಿಯೋ ಮಾಡಿರುವಂಥದ್ದು ತರಗೆಲೆನ ರಾಶಿ ಮಾಡಿರುವ ವಿಡಿಯೋ. ಸೊ ಈ ಥರ ನಾವು ತರಗೆಲೆನ ರಾಶಿ ಮಾಡಿಟ್ಕೊಂಡ್ರೆ ಮಳೆ ಟೈಮಲ್ಲಿ ಮಳೆ ಬರುವಾಗ ನಾವು ದನಕ್ಕೆ ಬೆಚ್ಚಗೆ ಮಲಗಲಿಕ್ಕೆ ಹೆಲ್ಪ್ ಆಗ್ತದೆ. ಇಲ್ಲಾಂದರೆ ನಾವು ದನಕ್ಕೆ ಮಲಗಬೇಕಾದ್ರೆ ಏನು ಅದಕ್ಕೆ ಹಾಕೋದು, ಇವತ್ತೇನು ಹಾಕಲಿಕ್ಕಿಲ್ಲ ಪಾಪ ದನ ಬೆಚ್ಚಗೆ ಮಲಗಲಿಕ್ಕೆ ಆಗೋದಿಲ್ಲ ಅಂಥೇಳಿ ಟೆನ್ಷನ್ ಎಲ್ಲ ಆಗಿರ್ತದೆ. ಅಂದರೆ ನಾನು ಮೊದಲೇ ಹೇಳಿದಾಗೆ ಇವಾಗಿನ ಕಾಲದಲ್ಲಿ ಅದು ನಾವೊಂದು 100ಕ್ಕೆ 10% ಮನೆಯಲ್ಲಿ ಮಾತ್ರ, 100%ಅಲ್ಲಿ 10 ಮನೆಯಲ್ಲಿ, 100 ಮನೆಯಲ್ಲಿ 10 ಮನೆಯಲ್ಲಿ ಮಾತ್ರ ಇರ್ಬೋದು ಆ ಥರ ಕೊಟ್ಟಿಗೆ, ಅಂದರೆ ಹಟ್ಟಿ. ಎಲ್ಲ ಸಿಮೆಂಟ್ ಹಟ್ಟಿಯಿಂದ ಸೆಗಣಿನ ತೆಗೆಯುವಂಥದ್ದು. ಸೊ ಈ ಥರ ತರಗೆಲೆನ ನಾವು ಮನೆಯಲ್ಲಿ ಒಟ್ಟು ಮಾಡಿ ಇಟ್ಕೊಂಡಾಗ ಮಳೆ ಬರುವಾಗ ಆ ತರಗೆಲೆ ಎಲ್ಲ ಒದ್ದೆ ಆಗಿಬಿಟ್ಟು ಅದರಲ್ಲಿ ನುಸಿ ಎಲ್ಲ ಕುತ್ಕೊಳ್ತದೆ. ಸೊ ಅದನ್ನು ಕೂಡ ತಪ್ಪಿಸ್ಬೋದು, ಮತ್ತು ಒಂಥರ ನೋಡಲಿಕ್ಕೂ ಕೂಡ ಕ್ಲೀನಾಗಿರ್ತದೆ. ಸೊ ಮೊದಲಿನ ಕಾಲದಲ್ಲಿ ಇದು ಜಾಸ್ತಿ ಮಾಡ್ತಾಯಿದ್ರು. ಇವಾಗಿನ ಕಾಲದಲ್ಲಿ ನೀವು ಬೇಕಿದ್ರೆ ಹಳ್ಳಿ ಕಡೆ ಹೋದಾಗ ತುಂಬ ಕಡೆ ನಾವು ಕಾಡು ಪ್ರದೇಶಗಳಲ್ಲೆಲ್ಲ, ಅಂದರೆ ಮರ ಗಿಡ ಎಲ್ಲಿರ್ತದೆ ಆ ಪ್ರದೇಶಗಳಲ್ಲಿ ನಾವು ತುಂಬ ತರಗೆಲೆನ ಹಾಗೆ ಬಿಟ್ಕೊಂಡಿರುವಂಥದ್ದು ಕಾಣ್ಬೋದು. ಅಂದರೆ ಮೊದಲಿನ ಕಾಲಕ್ಕೂ ಇವಾಗಿನ ಕಾಲಕ್ಕಿರುವಂಥ ವ್ಯತ್ಯಾಸ. ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.